ಪೇರೆಂಟ್ಸ್. ಈ ಬೇಸಿಗೆಗಾಲದಲ್ಲಿ ತುಂಬಾ ಮಕ್ಕಳು ವಾಂತಿ ಬೇದಿ ಇನ್ಫೆಕ್ಷನ್ ಆಗಿ ಡಿಹೈಡ್ರೇಷನ್ ಆದ್ಮೇಲೆ ನಮ್ಮ ಹತ್ರ ಬರ್ತಾ ಇದ್ದಾರೆ. ಈ ಡಿಹೈಡ್ರೇಷನ್ ಅಂದ್ರೆ ಏನಪ್ಪಾ ಅಂದ್ರೆ ಮಗುವಿನ ದೇಹದಲ್ಲಿ ನೀರಿನಂಶ ಕಡಿಮೆ ಆಗೋದು. ನೀರಿನಂಶ ಕಡಿಮೆ ಆಗೋದು ನಿಮ್ಗೆ ಹೇಗ್ ಗೊತ್ತಾಗುತ್ತಪ್ಪ ಅಂದ್ರೆ, ಒಂದು, ಮಗು ತುಂಬಾ ಬಾಯಾರಿಕೆಯಿಂದ ಇರುತ್ತೆ, ಅಮ್ಮ ಪದೇ ಪದೇ ನೀರು ಕೊಡು ಅಂತ ಕೇಳ್ತಾ ಇರುತ್ತೆ. ಎರಡನೇದು, ತುಂಬಾ ಚೆನ್ನಾಗಿ ಆಟ ಆಡ್ಕೊಂಡಿರೋ ಮಗು ಮಲ್ಕೊಳ್ಳೋದು ಇಲ್ಲ ತುಂಬಾ ಕಿರಿಕಿರಿ ಮಾಡೋದು ಈ ತರ ಮಾಡ್ತಾ ಇರುತ್ತೆ. ಮೂರನೇದು, ಊಟ ತಿಂಡಿ ಚೆನ್ನಾಗಿ ಮಾಡ್ಕೊಂಡಿರೋ ಮಗು ತುಂಬಾ ನಿದ್ದೆ ಮಾಡೋದು, ಪದೇ ಪದೇ ಸುಸ್ತು ಅಂತ ಹೇಳೋದು ಈ ತರ ಇರುತ್ತೆ. ನಾಲ್ಕನೇದು, ಯೂರಿನ್ ಕಡಿಮೆ ಮಾಡೋದು, ಕಾಲ್ಮಡಿ ದಿನಕ್ಕೆ 8ರಿಂದ 10 ಸಲ ಮಾಡ್ತಿರೋ ಮಗು ಇವಾಗ 1 ಅಥವಾ 2 ಸಲ ಮಾಡ್ತಿರುತ್ತೆ. ಈ ಎಲ್ಲ ಲಕ್ಷಣಗಳು ಡಿಹೈಡ್ರೇಷನ್ ಆಲ್ರೆಡಿ ಮಗುಗೆ ಸೆಟ್ ಇನ್ ಆಗಿದೆ ಅಂತ. ಈ ತರ ಡಿಹೈಡ್ರೇಷನ್ಗೆ ಮಕ್ಕಳು ಹೋಗ್ಬಾರ್ದಪ್ಪ ಅಂದ್ರೆ ಹೆಂಗೆ ಮನೇಲಿ ನೀವು ಕಾಪಾಡ್ಕೋಬಹುದು ಅಂದ್ರೆ, ಒಂದು, ORS ನ ಚೆನ್ನಾಗಿ ಕುಡಿಸ್ಬೇಕು. ORS ಒಂದು ಪ್ಯಾಕೆಟ್, WHO ಪ್ಯಾಕೆಟ್ ಬರುತ್ತೆ, ಅದನ್ನ 1 ಲೀಟರ್ ನೀರಲ್ಲಿ ಹಾಕಿ ಮಿಕ್ಸ್ ಮಾಡಿ ಮಗುಗೆ ಮೋಷನ್ ಆದಂಗೆಲ್ಲ ನೀವು 1 ಗ್ಲಾಸ್ ORS ನ ಕುಡಿಸ್ಬೇಕು. ಎರಡನೇದು, ಮನೆಯಲ್ಲಿ ನೀವು ಮಜ್ಜಿಗೆ, ಮೊಸರು ಈ ತರದ್ದು ಲಿಕ್ವಿಡ್ ಪದಾರ್ಥನ ಮಾಡಿ ಕುಡಿಸ್ಬೇಕು. ಮೂರನೇದು, ಎಳ್ನೀರು ಕುಡಿಸ್ಬೋದು. ನಾಲ್ಕನೇದು, ತಿಳಿ ಗಂಜಿ ಮಾಡಿ ಕೊಡ್ಬೋದು. ಇದೆಲ್ಲ ಮಾಡೋದ್ರಿಂದ ನಿಮ್ಮ ಮಗುಗೆ ಡಿಹೈಡ್ರೇಷನ್ ಹೋಗೋದಕ್ಕೆ ನೀವು ತಡೆಗಟ್ಬೋದು. ಮತ್ತೆ ಇಷ್ಟೆಲ್ಲ ಮಾಡಿದ್ರು ಮಗುಗೆ ವಾಂತಿ ಅಥವಾ ಬೇದಿ ಕಡಿಮೆ ಆಗ್ತಿಲ್ಲ ಅಂತ ಏನಾದ್ರು ಅನ್ಸಿದ್ರೆ ನೀವು ಇಮಿಡಿಯೇಟ್ ಆಗಿ ನಿಮ್ಮ ಮಕ್ಕಳ ಡಾಕ್ಟರ್ ಹತ್ರ ಮಗುನ ತೋರಿಸ್ಬೋದು.